ಕಲಬುರಗಿಯ ಕೇಂದ್ರೀಯ ವಿಶ್ವವಿದ್ಯಾಲಯ ಆರ್ಎಸ್ಎಸ್ ಕಚೇರಿಯಾಗಿದೆ ಎಂದು ಪ್ರಗತಿಪರ ಹೋರಾಟಗಾರ ನಟ ಚೇತನ್ ಅಹಿಂಸಾ ಅವರು ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಜನ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂಬ ದೃಷ್ಟಿಯಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಿಶ್ರಮ ಹಾಗೂ ವಿವಿಧ ಸಂಘಟನೆಗಳ ಸಾಮೂಹಿಕ ಹೋರಾಟದ ಫಲವಾಗಿ ಕಲಬುರಗಿಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. ದುರಂತವೆಂದರೆ ಕೇಂದ್ರೀಯ ವಿಶ್ವವಿದ್ಯಾಲಯ ಆರ್ಎಸ್ಎಸ್ ಕೇಂದ್ರವಾಗಿಸುವ ಕುತಂತ್ರ ನಡೆದಿದೆ. ಅಲ್ಲಿನ ಕೆಲ ವಿದ್ಯಾರ್ಥಿಗಳು ಆರ್ಎಸ್ಎಸ್ ಗಣವೇಷ ಧರಿಸಿ ಪಥಸಂಚಲನ ನಡೆಸಿದ್ದಲ್ಲದೆ ಅನೇಕ ಶೈಕ್ಷಣಿಕ ವಿರೋಧಿ ಚಟುವಟಿಕೆಗಳು ನಡೆಸಲಾಗುತ್ತಿದೆ ಎಂದು ದೂರಿದರು. ಇಲ್ಲಿ ಇವತ್ತು ಎರಡು ಮುಖ್ಯವಾದ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಕ್ಕೆ ನಾನು ಬಂದಿದ್ದೀನಿ. ಮೊದಲನೇದಾಗಿ ಈ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿ ಇಲ್ಲಿ ನಡೆದಿರೋ ಒಂದು ಸಮಸ್ಯೆಗಳು, ನಂದಕುಮಾರ್ಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು, ಮತ್ತು ಎರಡನೇದು ಅಲೆಮಾರಿ ಮತ್ತು ಚಿಂಚೋಳಿ ಭಾಗದಲ್ಲಿರೋ ಅಲೆಮಾರಿ ಪರ್ಡಿ ಮಹಿಳೆಯರು, ಅವರಲ್ಲಿರೋ ಒಂದು ದೇವದಾಸಿ ತಾಯಿಂದರು, ಅವರಲ್ಲಿರೋ ಒಂದು ವಿಚಾರಗಳು, ಸಮಸ್ಯೆಗಳು, ಅದನ್ನು ಹೇಗೆ ನಾನು ಬೇರೆ ಬೇರೆ ರಾಜಕಾರಣಿಗಳ ಹತ್ರ ಮಾತಾಡಿ ಅದನ್ನು ಸರಿಪಡಿಸೋಕ್ಕೆ ನಮ್ಮ ಕೆಲಸ ಆಗ್ತಾಯಿದೆ, ಏನೇನು ಮಾಡಬೇಕು. ಮೊದಲನೇದಾಗಿ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿನಲ್ಲಿ ನಾನು ಕೂಡ ಒಂದು ವರ್ಷದ ಹಿಂದೆ ಯಾವಾಗ ನಂದಕುಮಾರ್ ಒಂದು ಉಪವಾಸ ಸತ್ಯಾಗ್ರಹ ಮಾಡಿದ್ರು, ಆ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ಕೂಡ ಬೆಂಬಲ ಸೂಚಿಸಿದ್ದೆ. ಈ ಸಲ ಗೊತ್ತಾಯಿತು, ಇದೇ ಮಾರ್ಚ್ ತಿಂಗಳಲ್ಲಿ ಈ ಸೆಂಟ್ರಲ್ ಯೂನಿವರ್ಸಿಟಿ ಕಲಬುರಗಿನಲ್ಲಿರೋ 12 ವಿದ್ಯಾರ್ಥಿನಿಯವರ PhDನ ಕ್ಯಾನ್ಸಲ್ ಮಾಡಿದ್ದಾರೆ. ಈ ಕ್ಯಾನ್ಸಲ್ ಮಾಡಿರೋದು ಯಾವುದೋ ಒಂದು ಉತ್ತಮ ಕಾರಣ ಇಲ್ಲ. ಆ ಕ್ಯಾನ್ಸಲ್ ಮಾಡಬಾರ್ದು ಅಂತ ಎಲ್ಲ ದಾಖಲೆಗಳು ಸಹ ನಮ್ಮ ಹತ್ರ ಇದೆ. 6 ವರ್ಷ ಮಿನಿಮಮ್ ಇರಬೇಕು ಅಂತ. ಸೊ ನಾವೇನು ಹೇಳ್ಕೊತೀವಿ, ನಮ್ಮ ಮುಖ್ಯವಾದ ಬೇಡಿಕೆ ಅಂದರೆ ನಂದಕುಮಾರು ಮತ್ತು ಇನ್ನೊಂದು 11 ಜನ ವಿದ್ಯಾರ್ಥಿನಿಯರಿಗೆ ರೀಇನ್ಸ್ಟೇಟ್ ಮಾಡಬೇಕು, ಆ ರದ್ದನ್ನ ತೆಗೆದಾಕಬೇಕು ಅನ್ನೋದು ಭಾಳ ಮುಖ್ಯವಾದ ಬೇಡಿಕೆ ನಮ್ಮದು. ಮತ್ತು ಎರಡನೇದು, ಹೌದು ನಂದಕುಮಾರ್ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅನ್ಯಾಯದ ವಿರುದ್ಧ ಹೋರಾಟನೂ ಒಂದು ಭಾಳ ಮುಖ್ಯವಾದ ಶಿಕ್ಷಣ. ಅದಂದರೆ ನಮ್ಮದು ಶಿಕ್ಷಣ ಅಂದರೆ ನಾವು ಬರೀ ಒಂದು ಪುಸ್ತಕದ ರೀತಿ ಯೋಚನೆ ಮಾಡೋದಷ್ಟೇ ಅಲ್ಲ, ಮಾರ್ಕ್ಸು, ಎಕ್ಸಾಮ್ಸು, ಸ್ಕೋರ್ಸ್ ಮಾತ್ರ ಅಲ್ಲ. ಒಂದು ಭಾಳ ಮುಖ್ಯವಾದ ಎಜುಕೇಷನ್ ಅಂದಾಗ ಏನಂದರೆ ಅದರಲ್ಲಿ ಅನ್ಯಾಯದ ವಿರುದ್ಧ ನಿಂತ್ಕೊಡೋದು, ಹೋರಾಟದ ಶಿಕ್ಷಣ ಏನು ಭಾಳ ನಮಗೆ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವ್ರ ಮೇಲೆ ಸಣ್ಣ ಒಂದು ಉದ್ದೇಶಪೂರ್ವಕವಾಗಿ ಚಿಕ್ಕದನ್ನು ದೊಡ್ಡದು ಮಾಡಿ ಅವ್ರು ಕಂಪ್ಲೇಂಟ್ಸ್ ಹಾಕಿದ್ರು. ಅವ್ರ ಮೇಲೆ ಎಲ್ಲ ಒಂದು ಕಡೆ ಬಟ್ಟೆ ಕದ್ದಿದ್ದಾರೆ, ಚಪ್ಪಲಿ ಕದ್ದಿದ್ದಾರೆ, ಮತ್ತು ಹಲವಾರು ಬೇರೆ ಬೇರೆ ಕಾರಣಗಳಿಗೆ ಅವ್ರ ಮೇಲೆ 4 ಪೊಲೀಸ್ ಕಂಪ್ಲೇಂಟ್ ಹಾಕಿರೋದ್ರಲ್ಲಿ ಒಂದಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಬಟ್ ಇನ್ನೂ 3 ಕಂಪ್ಲೇಂಟ್ ಇದೆ. ಆ 3 ಕಂಪ್ಲೇಂಟನ್ನು ರದ್ದು ಮಾಡಿ ಆ 3 ಕಂಪ್ಲೇಂಟ್ಸ್ ಯಾರಿದ್ದಾರೆ ಅವ್ರು ವಾಪಸ್ ತಗೋಬೇಕು ಅನ್ನೋದು ಎರಡನೇ ಮುಖ್ಯವಾದ ಬೇಡಿಕೆ. ಅದು ನಂದಕುಮಾರು ಇಂಥ ಒಂದು ಉದ್ಯೋನ್ಮುಖ ಒಂದು ಯುವಕ, ಯಾವ ಒಂದು ಯುವಕದಲ್ಲಿ ಒಂದು ಭಾಳ ಪ್ರತಿಭೆ ಇದೆ, ಸಮಾಜಮುಖಿ ಕಾಳಜಿ ಇದೆ, ಇಂಥ ಯುವಕರು ಬೆಳಿಬೇಕು. ಆದರೆ ಇವತ್ತು ಏನಾಗ್ತಾ ಇದೆ, ಎಲ್ಲೋ ಒಂದು ಕಡೆ ರೋಹಿತ್ ವೆಮುಲಾನಲ್ಲಿ ಹೈದರಾಬಾದ್ ಯೂನಿವರ್ಸಿಟಿನಲ್ಲಾಗಿರೋ ಸಮಸ್ಯೆ ಥರ ಇಲ್ಲೂ ಕೂಡ ವ್ಯವಸ್ಥಿತವಾಗಿ ಅಲ್ಲಿರೋ ಸ್ಥಾಪಿತ ಪಟ್ಟಭದ್ರ ಹಿತಾಸಕ್ತಿಗಳು ಎಲ್ಲ ಒಂದು ಕಡೆ ನಂದಕುಮಾರ್ ಮೇಲೆ, ಬೇರೆ ಬೇರೆ ವಿದ್ಯಾರ್ಥಿನಿಯರ ಮೇಲೆ ಎಲ್ಲ ಒಂದು ಕಡೆ ಅವ್ರ ಅಸ್ತ್ರ ಆಗಿ ದಾಳಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಕಾಣ್ತಾ ಇದೆ. ಇದನ್ನು ನಿಲ್ಲಿಸಬೇಕು. ಮತ್ತು ಮೂರನೇದು ಏನಂದರೆ ನಮ್ಮ ಬೇಡಿಕೆ, ಅಲ್ಲೇನು ಕೇಸರೀಕರಣ ಮತ್ತು ಸಂಘೀಕರಣ ಆಗ್ತಾ ಇದೆ ಅಂತ ಫೋಟೋಗಳು ತೋರಿಸಿದ್ದಾರೆ, ಇದು ಕೂಡ ನಾವು ನಿಲ್ಲಿಸಬೇಕು. ನಮಗೆ ಒಳ್ಳೆ ಒಂದು ವಿಶ್ವವಿದ್ಯಾಲಯ ಅಂದರೆ ಮಕ್ಕಳಿಗೆ ಹೇಗೆ ಯೋಚನೆ ಮಾಡಬೇಕು ಅಂತ ಒಂದು ಕ್ರಿಟಿಕಲ್ ಥಿಂಕಿಂಗು, ಒಂದು ಓಪನ್ ಮೈಂಡೆಡ್ ವಿಶ್ಲೇಷಣೆ ಶಕ್ತಿ ಕೊಡಬೇಕು ಹೊರತು ಅದು ಬಿಟ್ಟು ಒಂದು ಧರ್ಮ ಅಥವಾ ಒಂದು ಸಿದ್ಧಾಂತದ ಮೇಲೆ ನಮಗೆ ಹೇರಿಕೆ ಆಗೋದ್ರಲ್ಲಿ ನಮಗೆ ಯಾವ ಒಳ್ಳೆಯ ಬೆಳವಣಿಗೆ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಅದು ಕೂಡ ನಿಲ್ಲಿಸಬೇಕು. ನಾನು ಕೂಡ ಈ ವಿಚಾರದಲ್ಲಿ MP ಉಮೇಶ್ ಯಾದವ್ ಅವ್ರ ಹತ್ರ ಮಾತಾಡಿದ್ದೀನಿ. ಇವತ್ತು ಬೆಳಗ್ಗೆ ಅವ್ರ PAPS ಹತ್ರ ಮಾತಾಡಿ ನಾನು ಕೂಡ ಈ ವಿಚಾರದ ಪ್ರಸ್ತಾಪ ಮಾಡಿದ್ದೀನಿ. ಅವರು ಕೂಡ ಅದನ್ನು ನೋಡಿ ಅದನ್ನು ಹೇಗೆ ಸರಿಪಡಿಸ್ಬೋದು ಅಂತ ಅವರು ಕೂಡ ಮಾತಾಡಿದ್ದಾರೆ. ಸೊ ಈ 3 ಮುಖ್ಯವಾದ ಬೇಡಿಕೆಗಳು, ಒಂದು PhD ರದ್ದು ಆಗಿರೋದನ್ನು ಇಮ್ಮಿಡಿಯೇಟಾಗಿ ಅದನ್ನು ವಾಪಸ್ಸು PhD ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು. ಎರಡನೇದು ನಂದಕುಮಾರ್ ಮೇಲಿರೋ ಇದು ಕಂಪ್ಲೇಂಟ್ಸು, ಆ ಕಂಪ್ಲೇಂಟ್ ವಾಪಸ್ ತೊಗೋಬೇಕು. ಮತ್ತು ಮೂರನೇನು ಕೇಸರೀಕರಣ ಏನು ನಡೀತಾ ಇದೆ ಯೂನಿವರ್ಸಿಟಿಯಲ್ಲಿ ಅದನ್ನು ಉಮೇಶ್ ಯಾದವ್ ಅವ್ರ ಮುಖಾಂತರ ಮತ್ತು ಎಲ್ಲ ಒಂದು ರೀತಿ ಅಲ್ಲಿ ಯೂನಿವರ್ಸಿಟಿನಲ್ಲಿರೋ ಮುಖ್ಯವಾದ ವ್ಯಕ್ತಿಗಳ ಮುಖಾಂತರ ಅದನ್ನೆಲ್ಲ ನಿಲ್ಲಿಸಲಾಗಬೇಕು. ಸೊ ಇದು ಒಂದು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀ ಬಾವ್ಗಿ, ಅಶ್ವಿನಿ ಮದನ್ಕರ್, ಲಕ್ಷ್ಮೀಕಾಂತ್ ಹುಬ್ಬಳಿ, ಮಾರುತಿ ಗಂಜಗಿರಿ, ಸಂತೋಷ್ ಮೇಲ್ಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.